ಅಡುಗೆ ಆಗೈತೇನೆ ಒಂದು ತಾಂಬರ್ಗೆ ಹೋಗಿ ಇಕ್ಕೊಂಡು ಬರೋಗೆ ಉಣ್ಬೇಕು ಹೊಟ್ಟಸೈತಿ. ಯಾಕೆ ಮಾಡಿದೀಯಾ ಅಡುಗೆನೆ? ಹಾಂ ಇಟ್ಟಕ್ಕೆಲ್ಲ ಮಾಡಿ ಆಗ್ದಗ್ದಿರ್ತಾರೆ, ಇನ್ನು ಯಾತದು ಆಗಿಲ್ಲ. ಎತ್ತಕೋತಾನು ಈಗ ಬಂದಿದೀಯ ಅದು ಬುದ್ಧಿಗೆ ಕೈ ಹಾಕಕ್ಕೆ ಯಾತನ ಬದುಕು ಮಾಡಿ ಬಾಳ್ ಮಾಡಿ ಹೋಗಿದೀಯ ನಮಗೆ. ಅಲ್ಲಿ ಇಲ್ಲಿ ಸುತ್ತಾರ್ದು ಅಡುಗೆ ಆಗೈತೆ ಅಂತ ಬಂದಿದೆ. ಇಟ್ಟಕ್ಕೆಲ್ಲ ಯಾರು ಮಾಡಿ ಅರ್ಧಕ್ತವ್ರೆ. ಹೇಳ್ಕೊಕ್ಕೆ ಬದುಕಿಗೆ ಏನಾನ ಬದುಕಿಗೆ ಹೋಗಿ ಇಟ್ಟಕ್ಕೆಲ್ಲ ಉಂಡು ಇವಳ್ಕೇವ್ ನೋಡಿ ಹಂಗೈತಿ. ಬದುಕಿಗೆ ಹೋಗಿರಲಿಲ್ಲ ಅಂದರೆ ಹೊಟ್ಟೆ ಸೇದೇ ಇಲ್ವಿ, ಹೊಟ್ಟೆ ಸೀತೈತೆ. ಅಲ್ಲೇ 9 ಗಂಟೆ 9:30 ಆಗ್ತಾ ಬಂತು, 9 ಬೇಡ್ವಿ ಅಲ್ಲೇ ಉಂಡಿರ್ತಾರೆ. ರಂಗೇಗೌಡ್ರ ಮನೆಗೆ ಅವ್ರ ಮನೆಯಾಗ 8 ಗಂಟೆಗೆ ಉಣ್ತಾರೆ. ನಮ್ಮ ಮನೆಗೆ ಇಟ್ಟತ್ತಾದ್ರೂ 9:30 10 ಗಂಟೆ ಆದರೂ ಇನ್ನೂ ಅಡುಗೆಗಿಲ್ಲ ಅಂದರೆ ಅವರು ಬಾರಪ್ಪ ಉಣ್ಣು ಅಂತಂದಂದ್ರು. ನಾವು ಹೆಂಗೆ ಸರಿಕ್ರ ಮನೆಗೆ ಉಮ್ಮನ ಅಂತಂದು ಹೇಳಿ ಬಂದಿದ್ದೀನಿ. ಇಲ್ಲಪ್ಪ ನಮ್ಮ ಮಯಮ್ಮ ಮಾಡಿರುತ್ತೆ ಅಂತಂದು ಹೇಳಿ ಬಂದಿದ್ದೀನಿ. ಇನ್ನೂ ಅಡುಗೆಗಿಲ್ವಂತಿ. ಈಟ ತಕ ಏನು ಮಾಡಿದೆ ಅದಾಗಿದ್ದಟ್ಟಿನು ಇರೋರಿಬ್ಬರಿಗೆ ಈಟ ಮುದ್ದೆ ಮಾಡೋಕ್ಕೆ ಇನ್ನೂ ಅಡುಗೆಗಿಲ್ವಂತಿ. ಅಲ್ಲ ಇಬ್ಬರಿಗೆ ಅಂತಂದಂತೀಯಲ್ಲ, ಇಬ್ಬರಿಗಾದ್ರೂ ಉರಿ ಹಾಕ್ಬೇಕು, ಎಲ್ಲ ಹಚ್ಬೇಕು, ಖಾರ ಉಪ್ಪು ಹುಳಿ ಸಾಂಬಾರ ಉಪ್ಪು ಹುಂಚೆಹಣ್ಣು ಮೆಣಸಿನಕಾಯಿ ಹಾಕ್ತಲೇ ಅಡುಗೆ ಹಾಕೈತೆ. ಇಬ್ಬರಿಗಾದ್ರೂ ಮಾಡಬೇಕು, 4 ಮಾಡಬೇಕು. ಇದ್ದು ಯಾಕೆ ಮಾಡಿದೀಯ ನೀನು? ನೋಡು ಬಂದು ಏನು ಹಂಗೇನೆ ಮುದ್ದೆ ಮುದ್ದೆ ಎಂಬದ ಮುದ್ದೆ ಸರಿನೇ ನಿನಗೆ ಕೊಳ್ಳಿಗೆ ತೊಗಲಕ್ಕಿ ಕಳಿಸ್ಬೇಕು. ಊರಾಗೆಲ್ಲ ಹಸ್ತಂಗೆ ಉಂಡ್ಕೊಂಬ ಅಂತಂದು ಹೇಳಿ ಇವನ್ ಜೋರು ನೋಡು ಎದ್ದಾಗ ಹೋಗಿ ಬಂದು ಅದೇನೋ ನಂಗೆ ನಾವು ಎದ್ದಾಗಿದ್ದಟ್ಟಿ ಕದ್ರಾಕಿ ಕಸ ಗುಡಿಸಿ ಮುಸ್ರೆ ತೊಗೊಂಡು ಕಸ ಗುಡಿಸಿ ಎಲ್ಲ ಮಾಡಿ ಒಲೆ ಹೊಚ್ಚ ಅಷ್ಟೊತ್ತಿಗೆ ಹಾಕೈತೆ. ಏನು ಇಟ್ಟಕ್ಕೆಲ್ಲ ಅಲ್ಲೇ ಉಂಡು ರಾತ್ರಿ ಉಂಡಿದ್ದೇನು ದೇವ್ಗಿವು ತಿಂದಿರ್ತಾವೆ. ತಡಿ ಉಣಿವೇನು ತಿನ್ನೇನು ಮಾಡ್ತೀನಿ. ಇಕ್ಕಿದ್ದೀನಿ ಅನ್ನಕ್ಕೆ ಇಕ್ಕಿದ್ದೀನಿ. ಇನ್ನು ಸಾರ ಮಾಡಬೇಕು. ಸಾರಿಗೆ ಮಿಕ್ಸಿಗೆ ಹಾಕೋಣ ಅಂತಂದೇಳಿ ಇಕ್ಕಿದ್ದೆ, ಕರೆಂಟ್ ಹೋತು. ಅದಕ್ಕೆ ಸುಮ್ಕಿದ್ದೀನಿ, ಮಾಡ್ತೀನಿ ಇವಾಗ ಕರೆಂಟ್ ಬರಲಿ ಇಕ್ಕಿ. ಅಲ್ಲ ನಾವು ತಂದಾಕಿದ್ದ ನಮಗೆ ಮಾಡೋಕ್ಕೆ ಏನೋ ನಿಮ್ಮ ಅಪ್ಪನ ಮನೆಯಿಂದ ಏನೋ ತಂದಾಕ್ತಿದ್ದಿ. ಈ ಲೋಡಿ ಮುದ್ದೆ ನೋಡ ಮಾತಾಡೋದ ಹೊತ್ತು ಮುಂಚೆ ಕೂಡ್ ಬೇಸ ನಂಬಲ್ಲ. ಆಗ್ಲೂ ಮಧ್ಯಾಹ್ನ 7 ಹೊತ್ತು ಇವಳು ಮುದ್ದೆ ಕತ್ಕೊಂಡು ಕೂಕೋಬೇಕು. ಹೊತ್ತು ಮುಂಚೆ ಮುದ್ದೆ ಮಾಡಿ ಇಕ್ಕ ನಮ್ಮ ತಂದು ಅಂಬತ್ತು ಕಲ್ತಿಲ್ಲ. ಯಾತನತ್ತು ಮಾಡಬೇಕು ಅಂಬಲ್ಲ. ಆಮನ್ ಈ ಮನೆ ಎಲೆ ಅಡಿಕೆ ಹಾಕಿ ಅಂತ ಅಮ್ಮನ ಈ ಮನೆಗೆ ಹೋಗಿ ಬಿಡ್ತಾಳೆ. ಎಲೆ ಕೊಡು ಅಡಿಕೆ ಕೊಡು ಸುಮ್ಮನೆ ಕೊಡ್ತೀನಿ ಅಡಿಕೆ ಕೊಡ್ತೀನಿ ಅಂತಂದು ಹೇಳಿ ಒಲೆ ಮುಂದಿದ್ದು ಒಲೆ ಹೆಚ್ಚಿ ಅಡುಗೆ ಮಾಡಿರಿ ಯಾಕಾಗಲ್ಲ. ಏನು ಅವ್ರ ಅಪ್ಪನ ಮನೆಯಿಂದ ತೊತ್ತಾಳೆ ನಮ್ಮಂಗೆ ಆಡ್ತಾಳೆ ಹಂಗೇನೆ. ಅಪ್ಪನ ಮನೆಗೆ ಇಪ್ಪನ ಮನೆ ಅಂದರೆ ಸರಿಯಾಗಲ್ಲ ನೋಡು. ನಮ್ಮ ಅಪ್ಪನ ಮನೆಗೆ ನಾವು ಮಂಗಿದ್ರೆ ನಿನ್ನ ಮನೆಗೆ ಯಾಕೆ ಬರ್ಬೇಕಾಯ್ತು? ನೀನು ಅಂತ ಗಂಡಸು ಅಂತ ಕಟ್ಕೊಂಡಿಲ್ವಿ, ದುಡ್ಡು ಹಾಕ್ಬೇಕು ನೀನು. ಅಪ್ಪಂದು ಹೆಂಗೆ ಬರ್ತೈತೆ ಅದೇನಂದಂಗೆ ನೀನು ಕಟ್ಕೊಂಡ ಮೇಲೆ ದುಡ್ದು ಸಾಕ್ತೀನಿ ಅಂತಂದು ಹೇಳಿ ಕಟ್ಕೊಂಡಿರೋದು. ನಾವು ಅಪ್ಪಂದು ಯಾಕೆ ಬರ್ತೈತೆ ನಿನಗೆ? ಅಪ್ಪಂದು ಗಿಪ್ಪಂದು ಅಂತ ಮಾತಾಡಿದ್ರೆ ಸರಿಯಾಗಲ್ಲ ನೋಡು. ನಿನ್ನ ಮುದ್ದೆಗೆ ಒಣಗಿಸ್ಬೇಕು ನಿನ್ನ. ಅಲ್ಲ ಮತ್ತೀಗ ಈ ಲೋಡಿ ಮುಂಡಿಗೆ ಹೇಳಿರೇ ಮಾಡಮ್ಮ ಅಡುಗೆನೇ ಹೊಟ್ಟಸ್ತೈತಿ ಅಂತಂದ್ರೆ ತಲೆಯೆಲ್ಲ ಮಾತಾಡ್ತೀಯ. ಮತ್ತೆ ಏನಾಗ ತಂದು ಮಾಡಿಕಂಗಿದ್ರೆ ಹಂಗೆ ನಮ್ಮ ಮನೆಗಳು ನಮಗೆ ಮಾಡಿಕಕ್ಕೆ ಈ ಸೊಂದು ಮಾತಾಡ್ತೀಯಲ್ಲ ನೀನು. ಈಗ ಹೊಸ್ಲಿಗೆ ಏನು ಬಂದೈತಲ್ಲ ಒತ್ತು ಹೆಂಗೆ ಬಡ್ಕೊಂಡು ಸಾಯ್ತಾನೆ ಹೆಂಗೇನೆ. ಮುದ್ದೆ ಮುದ್ದೆ ಅಂತಂದಂತಾನೆ ಇರೋದು. ಸೌದೆ ಪೌದೆ ಕೂಕೊಂಡು ಕತ್ರಿಸಿ ಯಾಕನ ಬದುಕಬಾಳ ನೀರು ಪರು ತಂದಯ್ಯ ನಮ್ಮ ತಂದಂಬಲ್ಲ ಹೊಟ್ಬಿಡ್ತಾನೆ ಹಂಗೇನೆ. ದೇಶಕ್ಕೆಲ್ಲ ಹೋದಾನೆ ಈಗ ಬಂದದಾನೆ. ಏನು ಅರಿಕೆ ಹೋದಾನ ಹಂಗೆ ಹಂಗೇನೆ. ದುಡಿಯಕ್ಕೆ ಹೋಗಿದ್ದೆ ನೋಡು ದುಡ್ಕೊಂಬರಕ್ಕೆ. ಮನೆಂತ ಬಿದ್ದಿರ ನಂಬಲ್ಲ. ಇವ ಎಸ್ಕೊಳ್ಳೋದ್ರು ಇನ್ನೂ ತಿರ್ಗಕ್ಕೆ ಹೋಗ್ತಾನೆ. ಬಿದ್ದು ಇನ್ನೂ ಅರೆದಾಗ ಹೆಂಗೆ ತಿರ್ಗಿರಾನೆ ಈಗಲೇ ಈ ಪಾಟಿ. ಯೋಸನ ಹೆಚ್ಚಾಗಿ ಮಾತಾಡಿರಿ ನೋಡಿ ಅಡ್ಗಿಡೆ ಮಟ್ಟೆ ತಗೊಂಡು ಅದ್ಬಿಡ್ತೀನಿ ನಿನ್ನ ಅಷ್ಟೇ. ಹೋಗಿ ಮುಕ್ಕಳು ಮುಚ್ಕೊಂಡು ಅಡುಗೆ ಮಾಡೋದು ಕಲ್ತ್ಕ. ಮುಚ್ಕೆಮಕ್ಕೆ ತಂದಿದ್ದೆ ನೋಡು ಹಂಗೇನೆ. ಅದಕ್ಕೆ ಇಲ್ಲ ಕೂಕೊಂಡು ತರ್ಕೊಂಡು ಹೋಗಿ ತಗೊಂಬರೋದು ಮುಚ್ಕೆಮಕ್ಕೆ ತಂದ ಮೇಲೆ ಮುಚ್ಕೊಂಡು ಮಾಡ್ತೀನಿ ಹೋಗು. ತೋರ್ದಲ್ಲೇ ಉಟ್ಕೊಂಡಲ್ಲ ಏನೋ ನಮ್ಮಂಗೆ ಮಾತಾಡ್ತಾಳೆ. ಯೋಸ್ ಕೊಡ್ಸಿದಿಲ್ಲ ನಾನು ನಿನ್ನ ಕರ್ಕೊಂಡೋಗಿ ಬೇಕಾದಂಗೆ ಬೇಕಾದವು ಸೀರೆ ಜಾಕೆಟು ಲಂಗ ಮಸ್ತಾಗಿ ಕೊಡ್ತಿದ್ದೀನಿ. ಮತ್ತು ತೋರ್ದಲ್ಲೇ ಉಟ್ಕೊಂಡಳು ಏನು ನಿಮ್ಮ ಅಪ್ಪ ಕೊಡ್ಸಿದ್ನೇನೋ ಇಲ್ಲಿ ಬಂದಂಗಿದ್ದಾನ. ನಮ್ಮ ಅಪ್ಪನ ಸುದ್ದಿ ಮಾತಾಡಿದ್ರೆ ನಿನಗೆ ಒಲೆ ಎತ್ತಲ್ಲ ಅನ್ಸುತ್ತೆ. ಎದೆಗೆ ಬೈನಿಂದ ತಿಂದ್ಕೊಳ್ಳು ಮೈ ಎತ್ತಲ್ಲ ನೀನು. ಅವ್ರ ಸುದ್ದಿ ಎತ್ಕೊಂಡು ಕುಡಿಲಿಲ್ಲದ್ರೆ ನೀನು ಸಮಾಧಾನ ಆಗೋದಿಲ್ಲ ಬಿಡು. ಚೆನ್ನಾವತ್ತು ಸುಧಾರಿಸು. ಈಗ ಕರೆಂಟ್ ಬಂತು ಹೋಗಿ ಮಿಕ್ಸಿಗೆ ಹಾಕಿ ಖಾರನ ಮುದ್ದೆ ಮಾಡ್ತೀನಿ ಉಣ್ವೆಂತೆ ಕೂಕ. ಅಲೆ ತಕನ ಯಾತನ ಸೌದೆ ಪೌದೆ ಕತ್ತರಿಸು ಕೂಕೊಂಡು. ನಮಗೆ ಒಟ್ಟು ಸಾಯಂಗಾಗಿತ್ತಂತೆ ಇವಳಿಗೆ ಈ ಒಳ ಬಿಸ್ಲಿಗೆ ಕೂಕೊಂಡು ಸೌದೆ ಕತ್ತರಿಸ್ತೀನಿ ಹೋಗಿ. ನಿನ್ನ ಯಾವ ಸೌದೆನೂ ಕತ್ತರಿಸಲ್ಲ ಯಾತದು ಕತ್ತರಿಸಲ್ಲ. ಹೋಗಿ ಫಸ್ಟು ಮುದ್ದೆ ಮಾಡೋದು ಕಲ್ತ್ಕ. ಇವು ಒತ್ತತಿ ಕೂಳ್ ಬೇಸೋದು ಕಷ್ಟ ನಿಮಗೆ ನೈತೈತಿ. ಇವು ಹೊಲ್ದಕ್ಕೆ ಮನೆಗೆ ಹೋಗಂಗಿದ್ರಿ ಇನ್ನಂಗೆ ಮನೆ ತೆಗಿದ್ರೂ ಇಟ ಕೂಳಾಕಲ್ಲ. ಹಂಗೆ ಅವಸರದಾಗ ಮಿಕ್ಸಿಗೆ ಹಾಕಕ್ಕೆ ಬಂದೆ ಎಲ್ಲ ಕಣ್ಣಾಗ ಸಿಡಿತು. ನನ್ನ ಮಗನ ಕಾಟಕ್ಕೆ ಬೇಡ ಹಂಗೇನೆ. ಕರೆಂಟ್ ಬತ್ತಿದ್ದಾಗೆ ಮಿಕ್ಸಿಗೆ ಹಾಕೋಣಂತ ಬಂದೆ. ಹಂಗೆ ನಾಯಾಡ್ದಂಗೆ ಆಡ್ದ ಕಣ್ಣಾಕೆಲ್ಲ ಸಿಡಿತು. ಖಾರ ಹಂಗೆ ಉರೀತೈತೆ. ಅಯ್ಯಪ್ಪೋ ಅಯ್ಯಮ್ಮ ಹಂಗೆ ಅವಸರದಾಗ ಮಿಕ್ಸಿಗೆ ಹಾಕಕ್ಕೆ ಬಂದೆ ಎಲ್ಲ ಕಣ್ಣಾಗ ಸಿಡಿತು. ನನ್ನ ಮಗನ ಕಾಟಕ್ಕೆ ಬೇಡ ಹಂಗೇನೆ. ಕರೆಂಟ್ ಬತ್ತಿದ್ದಾಗೆ ಮಿಕ್ಸಿಗೆ ಹಾಕೋಣಂತ ಬಂದೆ. ಹಂಗೆ ನಾಯಾಡ್ದಂಗೆ ಆಡ್ದ ಕಣ್ಣಾಕೆಲ್ಲ ಸಿಡಿತು. ಖಾರ ಹಂಗೆ ಉರೀತೈತೆ. ಅಯ್ಯಪ್ಪೋ ಅಯ್ಯಮ್ಮ ನೋಡ್ಕೊಂಡು ನಿಧಾನಕ್ಕೆ ಹಾಕೋಕ್ಕಾಗಲ್ವಿ ಏನು ಅಪಾಟಿ ಅವಸರ ಹಂಗೇನೆ. ನಿಧಾನಕ್ಕೆ ಹಾಕ್ಬೇಕು ಅಂತಂದಂಬದು ನೋಡು. ಒಟ್ಟು ಸಿಡಿಸ್ಕೊಂಡು ಎಲ್ಲ ಕಾರನ್ನೆಲ್ಲ ಮೆತ್ಕೊಂಡಿರೋದ. ಹೋಗು ನೀರಾಗ ಹೋಗಿ ತೊಳ್ಕೊ ಹೋಗಿ ಹೋಗುತ್ತೆ ಬಿಟ್ಟು ಬಟ್ಟೆಗೆಲ್ಲ ಒರೆಸ್ಕ್ಯಾ.
ನಿನ್ನಿದ್ದಲ್ಲೇ ಹಿಂಗಾಗಿದ್ದು ನೀನು ಹಿಂಗೆ ಅವಸರ ಮಾಡಲಿಲ್ಲ ಅಂದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ನಾನು ನಿಧಾನಕ್ಕೆ ಹಂಗೆ ಮಾಡ್ತಿದ್ದೆ. ಹಂಗೆ ನಾಯಿ ಕಡ್ದಾಡ್ದಂಗೆ ಹಂಗೆ ಹಿಂಗೆ ಮಾತಾಡೋ ಹೊತ್ತಿಗೆ ಮನೆ ಕಡ್ದಾಡೋ ಹೊತ್ತಿಗೆ ಮತ್ತೀಗ ನನಗೆ ಹಿಂಗಾಗಿದ್ದು. ಈಗ ನೋಡು ಈ ಕಣ್ಣ ಕೆಲಸ ಇದ್ದೈತೆ ಹಂಗೆ ಚೆನ್ನಾವತ್ತು ಉಂದಿದ್ರೆ ಸಾಯನೇ ನಮ್ಮಂಗೆ ಆಗ್ತಾನೆ. ನೋಡು ನಿನ್ನಿಂದಲೇ ಆಗಿದ್ದು ಹಿಂಗೆ. ನಾನೇನು ಮಾಡಿದೆ? ನಾನೇನು ಬಂದೆ ನೀನು ಕೊಂಡಕ್ಕೆ ಇಕ್ಕಿದ್ನಿ ನೀನೇಟಿಗೆ ನೀನು ಆಗ್ತಾ ನೀನು ಸಿಡಿಸ್ಕೊಂಡಿರಳು ನ್ಯಾಯವಾಗಿ ಆಗ್ತಲ್ಲನ ನನ್ನಿಂದಲೇ ಅಂತಂದು ಹೇಳಿ ನಾನೇ ನನ್ನ ಸ್ವಂತ ಕಾರನ್ನ ಕೊಂಡಕ್ಕೆ ಹೋಗಿದ್ನಿ. ನೀನು ದಿನ ಹಾಕಳು ನ್ಯಾಯವಾಗಿ ಹಾಕೋದು ಬಿಟ್ಟು ನನ್ನ ಮೇಲೆ ಹೇಳಿರೆ ಸಿಡಿಸ್ಕೊಂಡು. ನೀನು ನಂಗೆ ಕೈ ಆಡ್ದಿಲ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ, ಸಮಾಧಾನವಾಗಿ ಇದ್ದಿದ್ರೆ. ನಿನ್ನಿಂದಲೇ ಹಿಂಗಾಗಿದ್ದು. ನೋಡು ನನ್ನ ಕಣ್ಣು ಹೊತ್ತಲ್ಲ ಇವಾಗ ಕಣ್ಣು ಬರ್ತೈತೆ ಹೆಂಗ ನೋಡು, ಕಣ್ಣಾಗ ನೀರು ಸುರಿತವೆ, ಉರಿತೈತೆ, ಕಾಣಲ್ಲ ಕಣ್ಣು. ಬಿಡ್ತಾಯಿ ನೀನು ಅಡುಗೆ ಮಾಡಬೇಡ ಏನೋ ಮಾಡಬೇಡ, ಸುಮ್ಮನೆ ಹೋಟ್ಲಕ ಪಟ್ಲಕ ಯಾತನ ಇಡ್ಲಿ ಪಟ್ಲೆ ತಿಂದು ಬರ್ತೀನಿ. ಸುಮ್ಮನೆ ನೀನು ಕುಟೇನು ನೀನು ಮಾಡೋದು ಬೇಡ, ನೀನು ಬಡ್ಕೊಂಬೋದು ಬೇಡ. ಅದೇ ಮತ್ತೆ ಅವಾಗಲೇ ಹೋಗಿ ತಿಂದು ಇಡ್ಲಿನ ನನಗೊಂದು ಪ್ಲೇಟು ತಂದಿದ್ರೆ ಮಧ್ಯಾಹ್ನಕ್ಕೆ ನಿಧಾನಕ್ಕೆ ಮಾಡ್ತಿರ್ಲಿಲ್ವೇ ಹೊಸ್ಲಾ? ಹಂಗೇನೆ ನಿನ್ನಿಂದಲೇ ಕಣ ಹಿಂಗಾಗಿದ್ದು. ಇಡ್ಲಿನ ಈಗ ತಿಂಬಕ್ಕೆ ಹೋಗೋ ಬದಲು ಆವಾಗಲೇ ತಿಂದಿದ್ರೆ, ಆವಾಗಲೇ ತಿಂದು ನನಗೊಂದು ಪ್ಲೇಟ್ ಕಟ್ಟಿಸ್ಕೊಂಬಂದಿದ್ರೆ ತಿಂದು ಸಮಾಧಾನವಾಗಿ ನಿಧಾನಕ್ಕೆ ಮಾಡ್ತಿರ್ಲಿಲ್ವೇ? ಹಂಗೆ ನಾ ಯಾವ್ದಂಗೆ ಆಡ್ತಾನೆ ನನಗೇನೆ ಕುಡಿಕಿ ಇನ್ನೂ ಗಂಟು ಕಟ್ಟಿಕ್ಬೇಕೇನೋ ಇವನಿಗೆ. ಯಾತನ ಎಲ್ಗನ ಹೋದ್ರೆ ಬರೇ ಕೈಯ ಬರ್ತಾನೆ, ತಾಂಡು ಬಂದಿದ್ರೆ ಆಗ್ತಿರ್ಲಿಲ್ವೇ? ಈಗ ಹೇಳ್ತಾನೆ ಈಗ ನನಗೆ ನೋವಾಗೈತೆ ಈಗ ಇಡ್ಲಿ ತಿಂದು ಬರ್ತೀನಿ ಅಂತಂದು ಹೇಳಿ. ಅದೇನೇ ಮೊದಲಿಗೆ ಹೆಂಗೆ ಮಾಡಿದ್ರೆ ಎಲ್ಲ ಒರೆಸ್ತೀನಿ ತಡಿ, ಟವಲ್ನಂಗೆ ನಾನು ಟವಲಾಗೆ ಒರೆಸಿ ಎಲ್ಲನ ನೀರಾಗೆ ಹಿಂಗೆ ತೊಳ್ಕೊಂಡು ನೀರಕ್ಕೆ ಹಿಂಕೊಂಡು ಬಿಡು, ಅವಾಗ ಸರಿ ಹೋಗುತ್ತೆ. ಏನು ಯಾತು ಮಾಡಬೇಡ ಏನು ಬೇಡ, ನಾನು ಹೋಗ್ತೀನಿ. ನಾನು ಹೋಗಿ ಇಡ್ಲಿನ ಪಡ್ಲಿನ ತಿಂದು ಬರ್ತೀನಿ. ಈಗ ಸದ್ಯಕ್ಕಿಗೆ ನೀನು ಅದೊಟ್ಟು ಕಣ್ಣೆಲ್ಲ ಅಚ್ಚುಕಟ್ಟಾಗಿ ಖಾರ ಎಲ್ಲ ತೊಳ್ಕೊಂಡು ಒರೆಸ್ಕೊಂಡು ನೀರಾಗ ಅಚ್ಚುಕಟ್ಟ ತೊಳ್ಕೊಂಡು ಕಣ್ಣಿನ ಟೂಬ್ ಎತ್ತನಿದ್ರೆ ತಾಂಬತ್ತೀನಿ, ಇಕ್ತೀನಿ, ತಣ್ಣಗೆ ಹಾಕೈತಿ. ಯಾಕೆ ನಿಂಗಜ್ಜಿ ಹಂಗೆ ಟಕ್ಕಂದಂಗತ್ತು ಅವಾಜ್ ನೋಡಿ ಮುದ್ದೆ ಮಾಡು ಅಂತಂದಂತಿದ್ದ. ಮಿಕ್ಸಿಗೆ ಹಾಕಕ್ಕೆ ಅಂತ ಬಂದು ಟಕ್ಕಂತು ಕಿಟಿಕಿಗೆ ಕೇಳಿಸ್ತು, ಅಯ್ಯಪ್ಪ ಅಯ್ಯಮ್ಮ ಅಂತಂದಂದಿದ್ದು. ಅದಕ್ಕೆ ಬಂದು ಏನಾಯ್ತು? ಅಲಕಣಿಲ್ಲ ಸ್ಮಕ್ಕ ಈ ನಮಗ ಇದನ್ನಲ್ಲೇ ನಮ್ಗೆ ಹೊಸ್ಲ ಹಂಗೇನೆ ಉಂಬಾಕ್ ತಾರಾಡ್ದ ಕಣೆ, ಕರೆಂಟ್ ಇರಲಿಲ್ಲ, ಜಲ್ ಸಾರಾಗಿರ್ಲಿಲ್ಲ. ಮಿಕ್ಸಿಗೆ ಹಾಕನ ಅವ್ನು ಹಂಗೇನೆ ನಾ ಹೇಳ್ದಂಗೆ ಆಡೋದಕ್ಕೆ ಜಲ್ದು ಹಾಕನ ಅಂತಂದು ಬಂದು ಮಿಕ್ಸಿಗೆ ಹಾಕೋದೆ. ಈಗಲೇ ಖಾರ ಎಲ್ಲ ಕಣ್ಣಕ್ಕೆ ಸಿಡಿದ್ಬಿಡ್ತು, ಉರಿ ಆತು ಕಣೆ. ಈಟ ತಕನ ಎಲ್ಲ ಕಣ್ಣೆಲ್ಲ ತೊಳ್ಕೊಂಡು ನೀರ ತೊಳ್ಕೊಂಡು ಈಗಳೆ ಒಂದೀಟು ನನಗೆ ಒಂದೀಟು ಹಿಂಕೊಂಡು ಬಿಡಂಗಾಗಿ ಎತ್ಕೊಂಡು ಹೋಗ್ತೀನಿ, ಇಡ್ಲಿ ತಿಂದು ಬರ್ತೀನಿ ಹೋಟ್ಲಾಗೆ ಅಂತಂದು ಹೇಳಿ ಹೋಗ್ಯಾನೆ ನೋಡಿ. ಹಂಗೇನೆ ಹಂಗೆ ಕೈ ಆಡೋದಕ್ಕೆ ನಾ ಯಾರ್ದಂಗೆ ಆಡೋದಕ್ಕೆ ಮತ್ತಿಗೆ ಹಿಂಗಾಗಿದ್ದು. ಹಂಗೆ ಆಡಬಾರ್ದು ಮನುಷ್ಯರು ಯಟಾನನ. ಹಂಗೇನೆ ನನಗೆ ಸಿಟ್ಟೆ ಬಂದು ಅವಸರದಾಗ ಹಾಕೋದೆ. ಯಾಕೊಂಡಾಕೆಲ್ಲ ಸಿಡಿದ್ ಕಣೆ ಖಾರ. ನೀನು ಆ ಪಾಟಿ ಅವಸರದಾಗ ಯಾಕೆ ಕಣ್ಣಕ್ಕೆಲ್ಲ ಸಿಡಿಸ್ಕೊಂಡು ತಿರ್ಗ ಅದು ಓಡ್ತಾನ ಕೈ ಪೈ ಇಕ್ಕಿ ಬೆಳಗಿಲ್ ತುಂಡದವು ನೋಡ್ಕೊಂಡು ಹುಷಾರಾಗಿ ಹಾಕ್ಬೇಕು ಕರೆಂಟಿಂದು. ಅದು ನೋಡು ಕಣ್ಣೆ ಹೋಗಿದ್ರು ಹೋಗ್ಬೇಕಾಯ್ತು, ಒಟ್ಟು ಖಾರ ಎಲ್ಲ ಸಿಡಿದು ಹೆಂಗ ಕಣ್ಣಾಗ ಮುಚ್ಕೊಂಡಿದ್ದೀಯ ಅತ್ಲಾಗತ್ತ. ಆ ಅಜ್ಜೆ ಇದೇ ಮತ್ತೆ ಇಡ್ಲಿ ಥರದ ಫಸ್ಟ್ಗೆ ತಿಂದು ತಂದು ನಿಧಾನಕ್ಕೆ ಮಾಡ್ಕೊಂಡಿದ್ರು ಬಿಡಂಬದಿ. ಅಯ್ಯೋ ನಿಮ್ಮ ಅಯ್ಯಪ್ಪಂಗೆ ಆಡ್ತಾನೆ ಅನ್ಬೇಡ. ಸುಮ್ಮನೆ ಅಡುಗೆ ಮಾಡು ಅಂತಂದು ಹೇಳಂಬಲ್ಲ ಕಣೇ, 108 ಮಾತಾಡ್ತಾನೆ. ನಿಮ್ಮ ಅಪ್ಪ ಮನೆಯಿಂದ ತಂದಿದ್ದೆ ಇನ್ನೆಲ್ಲಿಂದೆಲ್ಲ ತಂದಾಕ್ತೀಯ, ನಾವು ತಂದಾಕಿದ್ದು ಮಾಡೋಕ್ಕೆ ನಿನ್ಗೇನು ಕಷ್ಟವೇ ಅಂತಂದು ಹೇಳಿ ಮಾತಾಡ್ತಾನೆ ಹಂಗೇನೆ. ನನಗೆ ಆ ಮಾತಿಗೆ ಅರ್ಧ ಸಿಟ್ಟೆ ಬಂದಿತ್ತು. ಅವರು ಸುದ್ದಿ ಎತ್ಕೊಂಡು ಕುಡಿದಿದ್ರು ನೀನು ಸಮಾಧಾನ ಆಗಲ್ಲ ಅನ್ಸುತ್ತೆ. ಬಿಡತ್ಲಾಗಿ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇನ್ನು ಪಟ್ಟು ಎಂದನ ಆಗ್ತೀಯಲ್ಲ ನಿಧಾನಕ್ಕೆ ಹಾಕು. ಏಟಾನ ಅವಸರ ಮಾಡಿದಾಗ ಟೆನ್ಷನ್ ಮಾಡ್ಕೊಂಡು ಹಾಕ್ಬೇಡ, BP ರೈಸ್ ಮಾಡ್ಕೊಂಡು. ಈಗ ಹಿಂಗೋಟು ಎಡವಟ್ಟು ಆಗ್ತವೆ ಅಚ್ಚುಕಟ್ಟಾಗಿ ಸಮಾಧಾನವಾಗಿ ಅಡುಗೆ ಮಾಡೋದು ಕಲ್ತ್ಕ. ಯೋಸನ ಮಾತಾಡ್ಕೊಂಡು ಅವರೆಲ್ಲ ಸುಮ್ಮನೆ ಆಗ್ತಾರೆ. ಸುಮ್ಮನೆ ಆಗ್ತಲ್ಲ ಕೆಡಿಸ್ಕೊಂಬಕ್ಕೆ ಹೋಗ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.